ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. 27ನೆಯ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಇಂದು ಕಲಬುರಗಿಯ ಗೋದುತಾಯಿ ನಗರದಲ್ಲಿ ಇರುವ ಅಮರ್ ಜವಾನ್ ಸ್ಮಾರಕದ ಹತ್ತಿರ ಪುಷ್ಪ ನಮನವನ್ನ ಸಲ್ಲಿಸಲಾಯಿತು. 27ನೆಯ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಕಲಬುರಗಿ ಜಿಲ್ಲೆ ಸೇನಾ ಆಯ್ಕೆ ಪೂರ್ವ ತರಬೇತಿ ಶಾಲೆ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಗೋದುತಾಯಿ ಕಾಲೋನಿಯಲ್ಲಿ ಇರುವ ಅಮರ್ ಜವಾನ್ ಸ್ಮಾರಕಕ್ಕೆ ಪುಷ್ಪವನ್ನು ಸಲ್ಲಿಸುವುದರ ಮೂಲಕ ಕಾರ್ಗಿಲ್ ವಿಜಯೋತ್ಸವದ ಭವ್ಯ ಮೆರವಣಿಗೆಗೆ ಚಾಲನೆ ಕೊಡಲಾಯಿತು. ತದನಂತರ ಸ್ವಾತಂತ್ರ್ಯ ಹೋರಾಟಗಾರ ಸೇನಾನಿ ಸುಭಾಷ್ ಚಂದ್ರ ಬೋಸ್ ರವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಕಾರ್ಯಕ್ರಮವನ್ನು ಜಗತ್ ವೃತ್ತದವರೆಗೆ ಸಾಗಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಜಗಜ್ಯೋತಿ ಬಸವೇಶ್ವರರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು. ಸೇನಾ ಆಯ್ಕೆ ಪೂರ್ವ ತರಬೇತಿ ಶಾಲೆ ಕಲಬುರಗಿಯ ಮುಖ್ಯ ತರಬೇತಿ ಅಧಿಕಾರಿಗಳಾದ ಕ್ಯಾಪ್ಟನ್ ಶಿವಪುತ್ರಪ್ಪ ಓಕಳಿಯವರು ಮಾಧ್ಯಮದವರಿಗೆ, ಸಾರ್ವಜನಿಕರಿಗೆ ಮತ್ತು ಯುವ ಜನತೆಗೆ ದೇಶಕ್ಕಾಗಿ ತಮ್ಮ ಸರ್ವೋಚ್ಚ ಬಲಿದಾನವನ್ನು ಮಾಡಿದಂತಹ ನಮ್ಮ ಕಾರ್ಗಿಲ್ ಯೋಧರಿಗೆ ನಮನ ಸಲ್ಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಬರೀ ಮಾಜಿ ಸೈನಿಕರು ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸುತ್ತಾರೆ. ಸಾರ್ವಜನಿಕರು ಕೂಡ ವೀರ ಯೋಧರ ಬಲಿದಾನವನ್ನು ನೆನೆಯಬೇಕು ಹಾಗೂ ಇಂತಹ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕರು, ಯುವಕರು ಪಾಲ್ಗೊಳ್ಳಬೇಕು ಎಂದು ಹೇಳಿದರು. ದೇಶದ ಗಡಿಯನ್ನು ಕಾಯಲು 1 ವರ್ಷದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ ಪ್ರಾರಂಭವಾದ ಸೇನಾ ಆಯ್ಕೆ ಪೂರ್ವ ತರಬೇತಿ ಶಾಲೆ ಕಲಬುರಗಿಯ ವತಿಯಿಂದ 30 ಯುವಕರು ಭಾರತೀಯ ಸೇನೆಗೆ ನೇಮಕಗೊಂಡಿದ್ದಾರೆ. ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಬುರಗಿ ಜಿಲ್ಲೆಯಿಂದ ಯುವಕರಿಗೆ ತರಬೇತಿ ನೀಡುವುದರ ಮುಖಾಂತರ ಸೇನೆಗೆ ಸೇರಿಸುವ ಕೆಲಸವನ್ನು ಮಾಡುತ್ತಿದ್ದು, ಹಿಂದುಳಿದ ವರ್ಗಗಳ ಮಕ್ಕಳು ಈ ಶಾಲೆಗೆ ಬಂದು ತರಬೇತಿ ಪಡೆದುಕೊಂಡು ತಮ್ಮ ಯೋಧರಾಗುವ ಕನಸನ್ನು ನನಸಾಗಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಹೆಚ್ಚಿನ ವಿವರಗಳಿಗಾಗಿ 8168696359 ಮತ್ತು 8105085410 ಈ ನಂಬರ್ಗಳಿಗೆ ಸಂಪರ್ಕಿಸಬೇಕಾಗಿ ಅವರು ಮನವಿ ಮಾಡಿದರು. ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿದ ಸೈನಿಕರ ಗೌರವಾರ್ಥವಾಗಿ ಪ್ರತಿ ವರ್ಷ ಜುಲೈ 26ರಂದು ಕಾರ್ಗಿಲ್ ವಿಜಯೋತ್ಸವ ಆಚರಣೆ ಮಾಡುವುದು ವಾಡಿಕೆಯಾಗಿದೆ. ಇಂದು ಬೆಳಿಗ್ಗೆ ಕಲಬುರಗಿ ಜಿಲ್ಲೆಯ ಎಲ್ಲಾ ಮಾಜಿ ಸೈನಿಕರು ಹಾಗೂ ದೇಶ ಪ್ರೇಮಿಗಳು ಸೇರಿ ಕಲಬುರಗಿ ನಗರದ ಗೋದುತಾಯಿ ನಗರದಲ್ಲಿ ಇರುವ ಅಮರ್ ಜವಾನ್ ಯುದ್ಧ ಸ್ಮಾರಕದ ಹತ್ತಿರ ಗೌರವಾನ್ವಿತ ಪರಮಪೂಜ್ಯ ಡಾಕ್ಟರ್ ಲಿಂಗರಾಜ್ ಅಪ್ಪಾಜಿಯವರ ನೇತೃತ್ವದಲ್ಲಿ ಹುತಾತ್ಮ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸುವ ಕಾರ್ಯಕ್ರಮ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಸೈನಿಕರಾದ ಕರ್ನಲ್ ಪ್ರಹ್ಲಾದ್ ಸರ್, ಬಸವರಾಜ್ ಬಿರಾದಾರ್, ಶಿವಪುತ್ರಪ್ಪ, SB ಶೆಟ್ಟಿ, ಮಲ್ಲಿಕಾರ್ಜುನ್ ಮಡಿವಾಳ್, ಪ್ರಹ್ಲಾದ್ IAF, ರಾಮಪ್ಪ ನೀರುಗ್ಗಿ, ನಾಗಣ್ಣ ಪಾಟೀಲ್, ಚಂದ್ರಶೇಖರ್ ಸಾರ್ ಸೇರಿದಂತೆ ಇತರರು ಭಾಗವಹಿಸಿ ಈ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ದೇಶ ನಮಗೇನು ಕೊಟ್ಟಿದೆ ಎನ್ನುವುದಕ್ಕಿಂತ ನಾವು ದೇಶಕ್ಕೆ ಏನು ಕೊಟ್ಟಿದ್ದೇವೆ ಎಂದು ಯೋಚಿಸಬೇಕು ಎಂದು ಸಾರಿದರು. ಇವು ನಮ್ಮ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ಬಿರಾದಾರ್ ಸಾರ್ ಅವರ ನೇತೃತ್ವದಲ್ಲಿ ಪ್ರಪ್ರಥಮವಾಗಿ ನಾವು ಏನಂದ್ರೆ ಈ ಒಂದು ಅಮರ್ ಜವಾನ್ ಸ್ಮಾರಕಕ್ಕೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತಾ ಇದ್ದೇವೆ. ಈ ಕಾರ್ಯಕ್ರಮ 3 ಭಾಗಗಳಲ್ಲಿದೆ. ಮೊದಲನೇದಾಗಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಗೌರವದಿಂದ, ತದನಂತರ ವಿಜಯೋತ್ಸವ ಒಂದು ಮೆರವಣಿಗೆಯಲ್ಲಿ ನಮ್ಮ ಸುಭಾಷ್ ಚಂದ್ರ ಬೋಸ್ ಸರ್ಕಲ್ನಿಂದ ನಾವು ಜಯಿಸಿದ್ದೇವೆ ಎಂದು ಒಂದು ಜನರಿಗೆ ತೋರಿಸುವ ಸಲುವಾಗಿ ನಾವು ವಿಜಯೋತ್ಸವವನ್ನು ನಾವು ಮೆರವಣಿಗೆ ರೂಪದಲ್ಲಿ ನಮ್ಮ ಬಿರಾದರ್ ಸರ್ ಅವರ ನೇತೃತ್ವದಲ್ಲಿ ನಾವು ಭಾಗವಹಿಸ್ತಾ ಇದ್ವಿ. ತದನಂತರ 6 ಗಂಟೆಗೆ ನಾವು ಫೌಜಿ ಪರಿವಾರ್ ಒಂದು ವಿಜಯೋತ್ಸವ ಥರನೇ ಅಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ 3 ಭಾಗಗಳಲ್ಲಿ ಈ ಕಾರ್ಯಕ್ರಮ ವಿಂಗಡಣೆಯಾಗಿದೆ. ಇವತ್ತು ನಾವು ಬಹಳ ಹೆಮ್ಮೆಯಿಂದ ಹೇಳಬೇಕಾದ್ರೆ ನಾವು ಈ ಒಂದು ಯುದ್ಧವನ್ನು ಜಯಿಸಿದ್ದೇವೆ. ಅದೇ ತರ ಮನಸ್ಸಿಗೆ ಒಂದು ನೋವಾಗದ ವಿಚಾರ ಏನಂದ್ರೆ ಸುಮಾರು 527 ನಮ್ಮ ಕುಟುಂಬದವರನ್ನೇ ನಾವು ಕಳೆದುಕೊಂಡಿದ್ದೇವೆ. ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮ
ನಮ್ಮ ಕುಟುಂಬ ಸದಸ್ಯರವರು ಇದು ಹುತಾತ್ಮರಾದವರು ಅವರಿಗೆ ನಾವು ಶ್ರದ್ಧಾಂಜಲಿ ಕಾರ್ಯಕ್ರಮ ನಾವು ಇವತ್ತು ಸಲ್ಲಿಸಲೇಬೇಕಾಗುತ್ತದೆ. ಅವರಿಂದ ನಾವು ಇವತ್ತು ನಾವು ಎಲ್ಲರೂ ಕ್ಷಮವಾಗಿದ್ದೇವೆ. ಅದೇ ಥರ ಇಂದು ಈ ಕಾರ್ಯಕ್ರಮಕ್ಕೆ ಆಗಮನಿಸಿದ ಎಲ್ಲ ಗೌರವಿತರಿಗೂ ಒಂದು ವಂದನೆಗಳನ್ನು ಉತ್ಪೂರ್ವಕ ಗೌರವದೊಂದಿಗೆ ಈ ಪ್ರಪ್ರಥಮವಾಗಿ ಈ ಸಂಸ್ಥೆಗೆ ನುಡಿದ ಶರಣರ ಸಂಸ್ಥಾನದ ಡಾಕ್ಟರ್ ಅಪ್ಪಾಜಿ ಅವರು ನಮಗೆ ಈ ಆಶ್ರಯ ಕೊಟ್ಟು ಒಂದು ಸೈನಿಕರಿಗೆ ನಿಲ್ಲುವ ಜಾಗ ಕೊಟ್ಟಿದ್ದಾರೆ. ಅವರಿಗೆಲ್ಲರೂ ನಾವು ಈ ಒಂದು ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಉತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಅವರಿಂದಲೇ ನಮ್ಮ ವೀರ ಜವಾನರಿಗೆ, ಯಾಕಂದರೆ ಶರಣಬಸವೇಶ್ವರ ಆಶೀರ್ವಾದ ನಮ್ಮ ಜವಾನರ ಮೇಲೆ ಸೇನೆಯಲ್ಲಿರುವವರಿಗೂ ರಿಟೈರ್ಡ್ ಆದವರಿಗೂ ಇರಲೆಂದು ಭಾವಿಸುತ್ತಾ ಪ್ರಪ್ರಥಮವಾಗಿ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಅವರಿಂದಲೇ ಚಾಲನೆಯನ್ನು ನೀಡುತ್ತವೆ. ನಿಮ್ಮ ಸೇವೆಗೆ ನಾವು ಇದ್ದೀವಿ ಅಂತ ಈಗ ತಾನೇ ನಾವು ಮಾತಾಡ್ತಿದ್ದೀವಿ. ಇವತ್ತ ಸಾಯಂಕಾಲ 4 ಗಂಟೆಗೆ ಒಮ್ಮೆ ಎಲ್ಲೋ ಒಂದ್ಸರಿ ಕಲ್ತ್ರ ಅಂದ್ರೆ ಡೆಲ್ಲಿಗೆ ಹೋಗಿ ಹೋದ ವರ್ಷ ಇದ್ದಂತ ಕೆಲಸಗಳು ಮತ್ತೆ ಈ ವರ್ಷ ಇದ್ದಂತ ಯಾವ ಪೆಂಡಿಂಗ್ ಕೆಲಸ ಅವ್ ಕೆಲಸಗಳು ಪೂರ್ತಿ ಮಾಡೋಣ ಅಂತ ಹೇಳಿ ನಿಮ್ಗೊಂದು ವಿಶ್ವಾಸ ಮತ್ತ ನಿಮ್ಮ ಒಂದು ಮಾರ್ಗದರ್ಶನ ನಮ್ಗೆ ಅವಶ್ಯಕತೆ ಇದೆ. ಇಲ್ಲಿ ಯಾರೇ ಇರ್ಲಕ್ಕ ಅವ್ರ ಜೊತೆಗೆ ಹೋಗಿ ಪೂರ ಕೆಲಸ ಮಾಡೋಣ ಅಂತ. 1999ರಂದು ಈ ಕಾರ್ಗಿಲ್ ಯುದ್ಧ ನಡೆಯಿತು. ಕಾರಣ ಏನು ಯುದ್ಧ ನಡೀಲಿಕ್ಕೆ? ಎರಡೂ ದೇಶಗಳ DGM ಡೈರೆಕ್ಟರ್ ಜನರಲ್ ಮಿಲಿಟರಿ ಆಪರೇಷನ್ ಏನು ಮಾತಾಡಿದ್ದಾರೆ ಅಂದರೆ, ಹಿಮಪಾತ ಆಗುವ ಸಮಯದಲ್ಲಿ ಅತ್ಯಂತ ಎತ್ತರ ಪ್ರದೇಶವಾದ ಕಾರ್ಗಿಲ್ನ ದ್ರಾಸ್, ಟೈಗರ್ ಹಿಲ್ ಮುಂತಾದ ನಮ್ಮ ಪೋಸ್ಟ್ಗಳೇನಿವೆ, ಹಿಮಪಾತ ಆಗುವಾಗ ಸೈನಿಕರಿಗೆ ಬಹಳ ಕಷ್ಟದ ಜೀವನ ಅನುಭವಿಸುತ್ತಿದ್ದಾರೆ. ಅದಕ್ಕಾಗಿ ನಾವು ಆ ಹಿಮಪಾತ ಆಗುವ ಸಮಯದಲ್ಲಿ ನಮ್ಮ ಸೈನಿಕರನ್ನು ನಿಮ್ಮ ಸೈನಿಕರನ್ನು ಕೆಳಗೆ ಕರೆಸ್ಕೋಬೇಕು ಅಂಥೇಳಿ ಎರಡೂ ಸರ್ಕಾರಕ್ಕೆ ಹೇಳಿದಾಗ DGM ಹೇಳಿದಾಗ ಎರಡೂ ಸರ್ಕಾರಗಳು ಒಂದು ಒಪ್ಪಂದಕ್ಕೆ ಬರ್ತಾವೆ. ಸುಮಾರು 6 ತಿಂಗಳ ಕಾಲ ನಮ್ಮ ಸೈನಿಕರು ನಿಮ್ಮ ಸೈನಿಕರು ಆ ಪೋಸ್ಟ್ಗಳನ್ನು ಬಿಟ್ಟು ಕೆಳಗೆ ಬರಬೇಕು ಅಂತ. ಆ ಒಪ್ಪಂದ ಆದ ನಂತರ ಏನಾಯ್ತಂದರೆ, ಮೇ 3, 1999ರಂದು ನಮ್ಮ ಬಂಕರ್ಗಳು ಹಾಗೂ ನಮ್ಮ ಪೋಸ್ಟ್ಗಳನ್ನು ಪಾಕಿಸ್ತಾನದ ಸೈನಿಕರು ಅತಿಕ್ರಮಣ ಮಾಡಿ ಅವನು ಬಂದು ಸೇರಿಕೊಂಡ್ರಲ್ಲಿ. ಕುರಿಗಾಯಿಗಳು, ದನಕಾಯಿಗಳು ನೋಡಿದಾಗ ಪೋಸ್ಟ್ಗಳು ಖಾಲಿ ಇದ್ದು ಇಲ್ಲಿ ಯಾರು ಬಂದರು ಅಂತ ನೋಡಿ ಇವು ಪಾಕಿಸ್ತಾನದ ಸೈನಿಕರಂತ ತಿಳ್ಕೊಂಡು ನಮ್ಮ ಸೈನಿಕರಿಗೆ ಬಂದು ಹೇಳ್ತಾರೆ, ಹೀಗೆ ಮೇಲೆ ಗುಡ್ಡದಲ್ಲಿ ಪಾಕಿಸ್ತಾನದ ಸೈನಿಕರು ಬಂದು ಜಮಾವಣೆ ಆಗಿದ್ದಾರೆ ಅಂತ. ಆವಾಗ ಕ್ಯಾಪ್ಟನ್ ಸೌರಭ್ ಕಾಲಿಯ ನೇತೃತ್ವದಲ್ಲಿ ಒಂದು ರೇಖಿ ಟೀಮ್ ಹೋಗ್ತದೆ ನೋಡ್ಕೊಂಬರ್ಲಿಕ್ಕೆ. ಇಷ್ಟು ಸೈನಿಕರನ್ನು ಉಳಿಸ್ತಾರೆ. ನಾವು ಕೆಳಗಿನಿಂದ ಮೇಲೆ ಹೋಗಬೇಕು, ಅವ್ರ ಮೇಲಿದ್ದಾರೆ ಆಲ್ರೆಡಿ. ಅಂಥ ದುರ್ಗಮ ಪ್ರದೇಶದಲ್ಲಿ ಉಳಿಸ್ತಾರೆ. ನಂತರ ಯುದ್ಧ ಪ್ರಾರಂಭ ಆಗ್ತದೆ. ಸುಮಾರು ಆ ಯುದ್ಧದಲ್ಲಿ 30,000 ಸೈನಿಕರು ಭಾಗವಹಿಸ್ತಾರೆ. ಮೇ 26ರಂದು ಜುಲೈ 26ರಂದು ನಾವು ಯುದ್ಧ ಜಯಿಸ್ತೀವಿ, ಘೋಷಣೆ ಆಗ್ತದೆ. ಸುಮಾರು 527 ಸೈನಿಕರು ದೇಶಕ್ಕಾಗಿ, ರಾಷ್ಟ್ರದ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ. ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಹಿಂದಿ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಹಿಂದಿ ಶಿಕ್ಷಕರ ಜ್ವಲಂತ ಸಮಸ್ಯೆಗಳ ಕುರಿತು ಚರ್ಚಾ ಸಭೆಯನ್ನ ನಡೆಸಲಾಯಿತು. ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಹಿಂದಿ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಸಂಘಟನೆಯಲ್ಲಿ ಶಕ್ತಿ ಇದೆ, ಏಕತೆಯಲ್ಲಿ ಬಲವಿದೆ ಎಂಬ ಘೋಷವಾಕ್ಯದೊಂದಿಗೆ ಹಿಂದಿ ಶಿಕ್ಷಕರ ಜ್ವಲಂತ ಸಮಸ್ಯೆಗಳ ಕುರಿತು ಚರ್ಚಾ ಸಭೆಯು ದಿನಾಂಕ 26ನೇ ಜುಲೈ 2026ರ ರವಿವಾರದಂದು ಬೆಳಗ್ಗೆ 9:30 ಗಂಟೆಗೆ ಕಲಬುರಗಿ ನಗರದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪ್ಪ ತಾಂತ್ರಿಕ ಮಹಾವಿದ್ಯಾಲಯದ ಸೆಮಿನಾರ್ ಹಾಲ್ 1ರಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಹಿಂದಿ ಭಾಷಾ ಶಿಕ್ಷಕರ ಅನ್ಯಾಯದ ವಿರುದ್ಧ ಹೋರಾಟ, ಹಿಂದಿ ಶಿಕ್ಷಕರ ಅವೈಜ್ಞಾನಿಕ ನಿಯೋಜನೆ ರದ್ದತಿ ಕುರಿತು, ನೇಮಕಾತಿಯಲ್ಲಿ ಹಿಂದಿ ಪದವೀಧರ ನಿರುದ್ಯೋಗಿ ಶಿಕ್ಷಕರಿಗೆ ಅನ್ಯಾಯ, ಹಿಂದಿ ಶಿಕ್ಷಣ ಮತ್ತು ಶಿಕ್ಷಕರ ಭವಿಷ್ಯದ ಕುರಿತು ಚರ್ಚಿಸಲಾಯಿತು. ಜಿಲ್ಲೆಯ ಎಲ್ಲಾ ಸರಕಾರಿ, ಅನುದಾನಿತ, ಅನುದಾನ ರಹಿತ ಹಾಗೂ ವಸತಿ ಶಾಲೆಗಳ ಹಿಂದಿ ಶಿಕ್ಷಕರು ಭಾಗವಹಿಸಿದ್ದರು. ಇದರ ಉದ್ಘಾಟಕರಾಗಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ಶಶಿಲ್ ಜಿ ನಮೋಶಿ ಆಗಮಿಸಿದ್ದರು.
ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಹಿಂದಿ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಚನ್ನಬಸಪ್ಪ ಬಿರಾದಾರ್, ಗೌರವ ಅಧ್ಯಕ್ಷರಾದ ಭೀಮ್ಸಿಂಗ್ ರಾಠೋಡ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಸರಕಾರಿ ನೌಕರರ ಸಂಘ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಬಳುಂಡಗಿ, ಪ್ರಧಾನ ಕಾರ್ಯದರ್ಶಿಗಳಾದ ಚಂದ್ರಕಾಂತ್ ಏರಿ, ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ರಾಜೇಶ್ ನೀಲಹಳ್ಳಿ, ವಿಜಿ ಮಹಿಳಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಪ್ರೇಮ್ಚಂದ್ ಚೌಹಾಣ್, ಆಟೋನಮಸ್ ಕಾಲೇಜ್ ಕಲಬುರಗಿಯ ಪ್ರಾಧ್ಯಾಪಕರಾದ ಶಂಕರ್ ರಾಠೋಡ್, ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಚಿತ್ತಾಪುರದ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಲಾಸ್ ಸಾಳುಂಕೆ, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಜಮೀಲ್ ಇಮ್ರಾನ್, ಕಲ್ಯಾಣ ಕರ್ನಾಟಕ ಪ್ರಥಮ ದರ್ಜೆ ಕಾಲೇಜು ಪ್ರಾಧ್ಯಾಪಕರ ಸಂಘದ ಅಧ್ಯಕ್ಷರಾದ ಲಕ್ಷ್ಮಣ್ ಭೋಸಲೆ, ಕಲಬುರಗಿಯ ನಿವೃತ್ತ ಪ್ರಾಂಶುಪಾಲರಾದ ನೀತಾ ಭೋಸಲೆ, ಸರಕಾರಿ ಪ್ರೌಢಶಾಲೆ ಫಿರೋಜಾಬಾದ್ನ ಮುಖ್ಯೋಪಾಧ್ಯಾಯರಾದ ಅಲ್ಲಾವುದ್ದೀನ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಇದೇ ವೇಳೆ ಕಲಬುರಗಿ ಉತ್ತರ ವಲಯದ ಅಶೋಕ್ ಮೇಧಾ, ಅಹಮದ್ ಕಿಣ್ಣಿ, ಕಲಬುರಗಿ ದಕ್ಷಿಣ ವಲಯದ ವಿಶ್ವನಾಥ್ ರಾಠೋಡ್, ವಿಜಯಲಕ್ಷ್ಮಿ ಸುತಾರ್, ಆಳಂದ ಘಾಳೆಪ್ಪ, ಗುಲಾಂ ನಬಿ, ಅಫ್ಜಲ್ಪುರದ ಅರ್ಚನಾ ಜೈನ್ ನಾಟಿಕಾರ್, ಚಿತ್ತಾಪುರದ ಕಾಶಿರಾಯ್ ಚಂದ್ರಕಾಂತ್ ರಂಗಾಪುರೆ, ಕಾಳಗಿಯ ಸಂಜೀವ್ ಪವಾರ್, ಹರೀಶ್ ಕುಮಾರ್, ಶಹಾಬಾದ್ನ ಗುರುಶಾಂತಪ್ಪ ನಾಟಿಕಾರ್, ನಿತ್ಯಾನಂದ್, ಜೇವರಿಯ ಸಂಜೀವ್ ಸೋನಕಾಂಬಳೆ, ವಿನೋದ್ ರಾಠೋಡ್, ಯಡ್ರಾಮಿಯ ಸಂಜಯ್ ಮಾಲೆ, ಸೇಡಂನ ಮಾರುತಿ ಮುಕಾಶಿ, ಸತೀಶ್ ಢಗೆ, ರವಿ ಚೌಹಾಣ್, ಚಿಂಚೋಳಿಯ ಭೀಮರಾಯ್ ಹುಗಾರ್ ಮತ್ತು ಕಮಲಾಪುರದ ದೇವಿ ಪ್ರಸಾದ್, ಸತೀಶ್ ಹಳ್ಳಿ ತಾಲೂಕಾ ಪ್ರತಿನಿಧಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ರವಿ ಚೌಹಾಣ್ ನಿರೂಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಚನ್ನಬಸಪ್ಪ ಬಿರಾದಾರ್, ನಿತ್ಯಾನಂದ್, ಶ್ರೀರಂಗ ಜಾಧವ್, ಬಾದ್ಶಾ ಅಲ್ದಿ, ಶಿವಾನಂದ್, ಗುರುರಾಜ್ ದೇಶಪಾಂಡೆ, ವಿನೋದ್ ರಾಠೋಡ್, ಸಾಯಿಬಣ್ಣ ಲಂಗೋಟಿ, ಅಶೋಕ್ ಮೇಧಾ, ಮಲ್ಲಿಕಾರ್ಜುನ್, ಸಂಜಯ್ ಮಾಲೆ, ಅಶೋಕ್ ಗುರೂಜಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮೊದಲಿಗೆ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ತದನಂತರ ಅತಿಥಿಗಳಿಗೆ ಸನ್ಮಾನಿಸಲಾಯಿತು. ನಂತರ ಅತಿಥಿ ಗಣ್ಯರು ಮಾತನಾಡಿದರು. ಇದೇ ವೇಳೆ ಹಿಂದಿ ಶಿಕ್ಷಕರ ಸಂಘದ ವತಿಯಿಂದ ಶಶಿಲ್ ಜಿ ನಮೋಶಿ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಪ್ರಧಾನ ಕಾರ್ಯದರ್ಶಿಗಳ ಅಪರ ಕಾಯ್ದೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ನಾವು ಒಂದು ಪತ್ರವನ್ನು ಮುಟ್ಟಿಸಿದಾಗ ಹೇಳಿದ್ರು, ನಾವು AI ಅನ್ನುವಂಥದ್ದನ್ನ ಕೋರ್ಸ್ ಅನ್ನ ನಾವು ಹೊಸದಾಗಿ ಪರಿಚಯಿಸಲೇಬೇಕು. ನಾವು NSCO ಪಡೆಯಲ್ಲಿ ಈ ಒಂದು ಕೋರ್ಸ್ ಅನ್ನ ನಾವು ಪ್ರಾರಂಭಿಸ್ತೀವಿ ಅಂತ ಹೇಳಿದ್ರು. ಸುಮಾರು 45 ನಿಮಿಷಗಳವರೆಗೆ ಸರ್ ಬಹಳಷ್ಟು ಚರ್ಚೆ ಮಾಡಿ ಹೇಳಿದ್ರು, ಇಲ್ಲ ನೀವು ಪರಿಚಯಿಸರಿ, NSCO ಒಪ್ಪಂದ ನಮ್ದೇನು ವಿರೋಧ ಇಲ್ಲ, ಆದ್ರೆ ಈ ಬದಲಿಗೆ ತೃತೀಯ ಭಾಷೆ ಹಿಂದಿ ಶಿಕ್ಷಕರ ಬದಲಿಗೆ ಅನ್ನುವಂತ ಅಂಶವನ್ನ ಬಿಡ್ರಿ ಅನ್ನುವಂತಹ ಈ ಪಾಯಿಂಟ್ ಅನ್ನು ಬಿಟ್ಟು ಪ್ರತ್ಯೇಕವಾಗಿ ನೀವು ವಿಷಯವನ್ನ ಬೋಧಿಸ್ರಿ ಅಂತೇಳಿ ನಾವುಗಳು ಕೇಳ್ಕೊಂಡಿವಿ. ಆದ್ರೂ ಕೂಡ ಸರ್ಕಾರದ ನಡವಳಿಕೆಗಳು, ಮುಂದಿನ ಮಾರ್ಗಸೂಚಿಗಳು ನಾವು ಬಿಡ್ತೀವಿ, ಅಲ್ಲಿವರೆಗೂ ನೀವು ಕಾಯಿರಿ ಅನ್ನುವಂತ ಮಾತನ್ನ ಹೇಳಿ ಅವ್ರಿಗೆ ಕಳಿಸಿದ್ರು. ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರ ಜೊತೆ ಅವರು ಕೂಡ ಅವ್ರ ಜೊತೆ ಇದ್ರು. ಇನ್ನು ಉಳಿದಂತೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ರಾಜ್ಯದ ನಮ್ಮ ನೌಕರರ ಸಂಘದ ರಾಜ್ಯಾಧ್ಯಕ್ಷರಂತ ಶ್ರೀ ಷಡಕ್ಷರಿ ಅವರಿಗೂ ಕೂಡ ಎಲ್ಲೇನು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಅಲ್ಲೆಲ್ಲರೂ ಕೂಡ ನಮ್ಮ ಜಿಲ್ಲಾಧ್ಯಕ್ಷರುಗಳು, ವಿಶೇಷವಾಗಿ ವಿಜಯಪುರ ಇರಬಹುದು, ದಾವಣಗೆರೆ ಇರಬಹುದು, ಶಿವಮೊಗ್ಗ ಇರಬಹುದು, ಎಲ್ಲಾ ಜಿಲ್ಲಾಧ್ಯಕ್ಷರುಗಳು ರಾಜ್ಯಾಧ್ಯಕ್ಷರಿಗೆ ಮನವಿಯನ್ನು ನೀಡಿ ಈ ಒಂದು ಸಮಸ್ಯೆಗೆ ಶಾಶ್ವತವಾದಂತಹ ಪರಿಹಾರವನ್ನು ಹುಡುಕೊಡ್ರಿ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಕೂಡ ಇವತ್ತು ನಾವು ಜಿಲ್ಲಾ ಸರ್ಕಾರಿ ನೌಕರರ ಸಂಘಕ್ಕೆ ನಾವು ಮನವಿಯನ್ನು ನೀಡ್ತಾ ಇದ್ದೀವಿ. ಅದೇ ಜೊತೆಗೆ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘಕ್ಕೂ ಕೂಡ ನಾವು ಮನವಿಯನ್ನು ನೀಡುತ್ತಿದ್ವಿ. ಈ ತಾವುಗಳು ಈ ಮನವಿಯನ್ನ ಪುರಸ್ಕರಿಸಿ ನಾವುಗಳು ಕೂಡ ರಾಜ್ಯ ಸರ್ಕಾರಿ ನೌಕರರು ಈ ಸಮಸ್ಯೆ ನಮ್ದಷ್ಟೇ ಅಲ್ಲ, ಇವುಗಳು ತಮ್ಮದೇ ಆದಂತಹ ಸಮಸ್ಯೆ. ಇದು ಕೇವಲ ಒಂದು ವಿಷಯದ ಶಿಕ್ಷಕರ ಒಂದು ಸಮಸ್ಯೆ ಅಲ್ಲ, ಈ ಎಲ್ಲ ಶಿಕ್ಷಕರು ಮುಂಬರುವಂತಹ ಒಂದು ದೊಡ್ಡ ಗಂಟೆ ಇದೆ. ಮುಂದೊಂದು ದಿನ AI ಶಿಕ್ಷಕರನ್ನ ಪರಿಚಯಿಸ್ತಾರ, ಮುಂದೊಂದು ದಿನ ರೋಬೋಟ್ ಶಿಕ್ಷಕರನ್ನ ಪರಿಚಯಿಸ್ತಾರ. ಅವಾಗ ಬೇರೆ ವಿಷಯ ಶಿಕ್ಷಕರ ಅವಶ್ಯ ಇಲ್ಲ ಅಂದಾಗ ಅವಾಗ ಈ ನಮ್ಮ ಕೂಗು ಅವ್ರಿಗೆ ಕೇಳ್ತದ ಏನೋ. ಅದಕ್ಕೆ ನಾವು ದಯವಿಟ್ಟು ತಮ್ಮಲ್ಲಿ ಕಳಕಳಿ ವಿನಂತಿಸುವುದೇನೆಂದ್ರೆ, ಇಷ್ಟೊಂದು ವಿಷಯ ಶಿಕ್ಷಕರಲ್ಲಿ ಪ್ರಬುದ್ಧತೆ, ವಿಷಯ ಸಂಗ್ರಹ ಇದ್ದಾಗ ನಾವು ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಪ್ರತಿಯೊಬ್ಬರಿಗೂ ಆ ಸಮಸ್ಯೆ ಕುರಿತು, ಆ ವಿಷಯ ಕುರಿತು ಪ್ರಬುದ್ಧತೆ ಇರಬೇಕು. ವಿಷಯ ಸಂಗ್ರಹ ಇದ್ದಾಗ ಮಾತ್ರ ನಾವು ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಪ್ರಾಸ್ತಾವಿಕದಲ್ಲಿ ಚನ್ನಬಸಪ್ಪನವರು ಹೇಳಿದ್ರು, ನಾನು ಇಲ್ಲಿ ಅನೇಕ ಸಮಸ್ಯೆಗಳಿರ್ಬೋದು. ಸೊ ಇದಕ್ಕಿಂತ ಮುಂಚಿತವಾಗಿ ಏನು ಪರೀಕ್ಷಾ, ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಈ ದಿಢೀರಿನೇ ಸರ್ಕಾರ ಏನು ಮಾಡ್ತು ಅಂದರೆ ಅಂಕಗಳ ಬದಲಿ ಗ್ರೇಡಿಂಗ್ ವ್ಯವಸ್ಥೆಯನ್ನು ತಂತು. ಸೊ ಆ ಸಂದರ್ಭದಲ್ಲಿ ಕೂಡ ನಾವು ಜಿಲ್ಲೆಯ ಅನೇಕ
ಹಿಂದಿ ಶಿಕ್ಷಕರು ನಮ್ಮ ಮನವಿ ಕೊಟ್ಟರು ಮತ್ತು ಅನೇಕ ಪ್ರತಿಭಟನೆಗಳನ್ನು ಮಾಡಿದರು. ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಅವ್ರ ಜೊತೆ ಭಾಗಿಯಾಗಿ ಕೆಲಸವನ್ನು ಮಾಡಿದ್ದೇವೆ. ಸೊ ಹಾಗಾಗಿ ಆ ಗ್ರೇಡಿಂಗ್ ವ್ಯವಸ್ಥೆಯನ್ನು ವೈಜ್ಞಾನಿಕವಾಗಿ ರಾಜ್ಯದಲ್ಲಿ ಆ ವ್ಯವಸ್ಥೆ ಜಾರಿಗೆ ಬಂದಾಗಿದ್ದರಿಂದ ಅನೇಕ ಪ್ರತಿಭಟನೆಗಳು, ಹೆಚ್ಚಿನ ಒತ್ತಡ ಇರುವುದರಿಂದ ಸರ್ಕಾರಕ್ಕೆ ಮುಜುಗರ ಆಯಿತು. ಯಾಕೆ ಮುಜುಗರ ಆಯಿತು ಅಂದರೆ ನ್ಯಾಯಾಲಯಕ್ಕೆ ಹೋಯಿತು, ನ್ಯಾಯಾಲಯದ ಆದೇಶ ಯಥಾವತ್ತಾಗಿ ಮುಂದುವರಿಯಲಿಕ್ಕೆ ಆದೇಶ ಮಾಡಿತು. ಹೀಗಾಗಿ ಸರ್ಕಾರ ಕೂಡ ಹೊರಡಿಸಿರ್ತಕ್ಕಂಥ ಸುತ್ತೋಲೆಗಳನ್ನು ಪ್ರಶ್ನೆ ಮಾಡಿದರೆ ಮುಜುಗರ ಆಗಬಾರ್ದು, ಮುಜುಗರ ಆಯಿತು. ಸರ್ಕಾರ ಆಗಾಗ ಬೇರೆ ಬೇರೆ ವಿಷಯಕ್ಕೆ ಶಿಕ್ಷಣದಲ್ಲಿ ಈ ರೀತಿಯ ಬದಲಾವಣೆ ಯಾವಾಗ ಬೇಕಾದಂಗೆ, ಯಾವಾಗ ನನ್ನ ಮನಸ್ಸಿಗೆ ಬಂದಾಗ ನಾನು ಹೀಗೆ ಮಾಡ್ತೀನಿ, ನನ್ನ ಮನಸ್ಸಿಗೆ ಬಂತು ಅಂದ್ರೆ ನಾನು 3 ಪರೀಕ್ಷೆ ಮಾಡ್ತೀನಿ, ನನ್ನ ಮನಸ್ಸಿಗೆ ಬಂದಾಗ ಪರೀಕ್ಷೆಗಿಂತ 3 ದಿವಸ ಮೊದಲು 4 ದಿವಸ ಮೊದಲು ಮಾರ್ಕ್ಸ್ ಬೇಡ, ನಾನು ಗ್ರೇಡ್ ಕೊಡ್ತೀನಿ. ಇದು ದುರ್ದೈವದ ಸಂಗತಿ. ಬಹಳ ಆಶ್ಚರ್ಯ ಅಂತಂದರೆ ಯಾಕೆನೋ ಗೊತ್ತಿಲ್ಲ, ಮಧು ಬಂಗಾರಪ್ಪ ಇನ್ನೂ 5 ದಿವಸ ಬಹುಶಃ ಅನೌನ್ಸ್ ಮಾಡಿ 5 ದಿವಸದಲ್ಲಿ ಹಿಂದಿ ಪರೀಕ್ಷೆ ಇತ್ತು, SSLC ಪರೀಕ್ಷೆ ಇತ್ತು, ದಿಢೀರನೇ ಮಾರ್ಕ್ಸ್ ತೆಗೆದುಕೊಳ್ಬೇಡ್ರಿ ಅಂತಂದ್ರು. ಅದ್ರ ಪರಿಣಾಮ ಏನಂತಂದ್ರೆ ಅನೇಕ ಜನ ಶಿಕ್ಷಕರು ಬೇರೆ ಬೇರೆ ತಮ್ಮದೇ ಆದಂಥ ಅನುಭವಗಳನ್ನು ಹೇಳ್ತಾರೆ. ಒಂದು ಕಡೆ ಹೇಳಿದ್ರು, ಸರ್ ಒಂದು 5-6 ಜನ ಹುಡುಗರು ಬಂದರು, ಪರೀಕ್ಷೆಗೆ ಹೋಗ್ರಪ್ಪ ಅಂತ ನಾವು ಕಳಿಸ್ಕೊಟ್ರೆ ಮಾರ್ಕ್ಸ್ ಇಲ್ಲ ಅಂತ್ರಿ, ಗ್ರೇಡ್ ಅದಾವಂತ ನಾವೇ ಬರೋಣ ಅಂತ ಹೋಗ್ಲಿಲ್ಲ, ಅವ್ರ ಪಾಠ ಎಕ್ಸಾಮ್ಗೆ ಹೋಗ್ಲಿಲ್ಲ. ಈಗ ನೋಡಿ ಕೊನೆಗೇನಾಯ್ತು, ಕೋರ್ಟ್ ಅದಕ್ಕೆ ನಮ್ಮಂತೆ ಆಯಿತು, ಬೇಕಾದಷ್ಟು ನಾವು ನೀವೆಲ್ಲ ಪ್ರಯತ್ನ ಮಾಡಿದ್ದೀವಿ, ಅದಾದ್ಮೇಲೆ ಮಾರ್ಕ್ಸ್ ಕೊಡ್ಬೇಕಂತಾಯಿತು. ಈಗ ಆ ಭಾಷೆಯಲ್ಲೇ ಅವನು ಆಬ್ಸೆಂಟ್ ಆದ್ರ ಎಲ್ಲೇ ಒಂದು ಕಡೆ ತೊಂದರೆ ಆಯ್ತಾ? ಇದು ಮಧ್ಯದಲ್ಲಿ ಯಾಕೆ ಅಕಾಡೆಮಿಕ್ ಇಯರ್ ಮಧ್ಯದಲ್ಲಿ ಏನೂ ಮಾಡಬೇಡ್ರಿ ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ಮತ್ತು ಯಾರೂ ಮಾಡಬಾರ್ದು ಇರುತ್ತೆ, ಅದೇನು ಬೇಕಾದಲ್ಲಿ ಮಧ್ಯದಲ್ಲಿ ನೀವು ಅದು ಇದು ಮಾಡಬೇಡ್ರಿ. ಇದು ನಾನು ಪದೇ ಉಲ್ಲೇಖ ಮಾಡ್ತೇನೆ. ನನ್ನೊಂದು ಪರ್ಸನಲ್ ಅನ್ಬೋದು ಅಥವಾ ಸರ್ಕಾರ ಈ ರೀತಿ ನಡಿಬೇಕಂತ ನನ್ನ ಅನಿಸಿಕೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಡಾಕ್ಟರ್ ಸಿದ್ದಮ್ಮ ಗುಡೇದ್ ಕಡೇಚೂರ್ ಅವರ ನುಡಿನಮನ ಕಾರ್ಯಕ್ರಮವು ಕಲಬುರಗಿ ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ಜರುಗಿತು. ಡಾಕ್ಟರ್ ಸಿದ್ದಮ್ಮ ಗುಡೇದ್ ಕಡೇಚೂರ್ ರವರ ನುಡಿನಮನ ಕಾರ್ಯಕ್ರಮವು ದಿನಾಂಕ 26ನೇ ಜುಲೈ 2026 ರವಿವಾರದಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಜಿಲ್ಲಾ ಕೋರ್ಟ್ ಎದುರುಗಡೆ ಇರುವ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ನ ವಿಶ್ವೇಶ್ವರಯ್ಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನ ಸುಕ್ಷೇತ್ರ ಮುತ್ಯಾನ ಬವಲಾದಿನ ಸುಕ್ಷೇತ್ರ ಶ್ರೀ ಬನ್ನಿ ಮಹಂಕಾಳಿ ದೇವಸ್ಥಾನದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಗುರುಪಾದಲಿಂಗ ಮಹಾಶಿವಯೋಗಿಗಳು ಹಾಗೂ ಪೂಜ್ಯ ಶ್ರೀ ಚೆನ್ನಮಲ್ಲ ಮಹಾಸ್ವಾಮಿಗಳು ಹೊಸಮಠ ಗೋಳಾಬಿ ನರೋಣ ತೋಳನೂರು ವಹಿಸಿದ್ದರು. ಅಧ್ಯಕ್ಷತೆಯನ್ನು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿಯ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಹಾಗೂ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಅಮರನಾಥ್ ಪಾಟೀಲ್ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಶರಣಬಸವೇಶ್ವರ ವಾಣಿಜ್ಯ ಮಹಾವಿದ್ಯಾಲಯ ಕಲಬುರಗಿಯ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ SS ಹಂಚಿನಾಳ್, ನಿವೃತ್ತ ಪ್ರಾಚಾರ್ಯರಾದ ಡಾಕ್ಟರ್ RM ಪಾಟೀಲ್, ಮಾತೋಶ್ರೀ ಗೋದುತಾಯಿ ದೊಡ್ಡಪ್ಪ ಅಪ್ಪ PU ಮಹಾವಿದ್ಯಾಲಯ ಕಲಬುರಗಿಯ ಪ್ರಾಚಾರ್ಯರಾದ ಡಾಕ್ಟರ್ ಗಂಗಾ ಪೂಜಾರ್ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಮೃತರ ಆತ್ಮಕ್ಕೆ ಶಾಂತಿಯನ್ನು ಕೋರಲು ಬಸವರಾಜ್ ಕಡೇಚೂರ್, ಮಕ್ಕಳು, ಸೊಸೆ ಮತ್ತು ಪರಿವಾರದ ಬಂಧು ಮಿತ್ರರು ಉಪಸ್ಥಿತರಿದ್ದರು.
ಬರೆದಿದ್ದಾರೆ. ಆ ಪುಸ್ತಕ ಪ್ರಿಂಟ್ ಆಗಿ ಕಲಬುರಗಿಗೆ ಬಂದು ತಾನು ಹಾಸ್ಪಿಟಲ್ಗೆ ಹೋದ್ರು. ಅವರನ್ನೆಲ್ಲ ಸಿದ್ಧತೆ ಮಾಡಿದ್ರು, ಎಲ್ಲಿ ಓಪನಿಂಗ್ ಮಾಡಬೇಕು ಏನು ಎಲ್ಲ ಸಿದ್ಧತೆ ಆಗಿತ್ತು. ಆದರೆ ತಾವು ಮಾತ್ರ ಹಾಸ್ಪಿಟಲ್ಗೆ ಹೋದ್ರು. ಇವತ್ತು ಆ ಪುಸ್ತಕ ಒಂದು ದಿನ ಬಿಡುಗಡೆ ಮಾಡೋಣ ಅನ್ನೋ ಮಾತನ್ನ ಅವರೇ ಅವರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಕಾನ್ಫಿಡೆನ್ಸ್ ನೀಡಿ ಅವರು ಬಹಳ ಕರೇಜ್, ಬಹಳ ಗಟ್ಟಿ ಇಟ್ಟಿ ಗಂಡುಮಕ್ಕಳು. ನಾವು ಎಷ್ಟು ಮಂದಿ ನಾವು ಗೆಳತಿಯರ ಬಳಗದಲ್ಲಿ ಸಿದ್ದಮ್ಮನಂತ ಕಾನ್ಫಿಡೆನ್ಸ್, ಸಿದ್ದಮ್ಮನಂತಹ ಕರೇಜ್ ಬಹುಶಃ ನಮ್ಮ ಉಳಿದವರಲ್ಲಿ ಇಲ್ಲ. ಒಂದ್ ಕಡೆ ನಾವು ಕಳ್ಕೊಂಡಿವಿ ಸಿದ್ದಮ್ಮಕ್ಕಗೆ, ಅದು ದುಃಖಿದೆ. ಆದರೆ ಸಿದ್ದಮ್ಮಕ್ಕನ ಒಂದು ಸಾರ್ಥಕ ಜೀವನ, ಒಂದು ಪರಿಪೂರ್ಣ ಜೀವನ, ಪರಿಪೂರ್ಣ ಕುಟುಂಬ ಮತ್ತೆ ಒಂದು ತನ್ನದೇ ಆದಂತ ತನ್ನ ಜೀವನ ಯಾತರ ಸಾಗಿ ಬಂತು, ಅದರ ಛಾಪನ್ನ ಇಡೀ ನಾಡಿಗೆ ಮೂಡಿಸುವಂತ ಕೆಲಸ ಮಾಡಿದ ಸಿದ್ದಮ್ಮಕ್ಕ ಅದನ್ನು ಬೆಳೆಸ್ಕೊಂಡು ಮುಂದಿನ ಯುವ ಪೀಳಿಗೆಗೆ ಮಾರ್ಗದರ್ಶನ ಆಗಲಿಕ್ಕೆ ಹೋಗ್ತಾ ಇದೆ ಅನ್ನುವಂಥ ಹೆಸರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇದ್ದೇನೆ. ಹೇಳ್ತಾ ಇದ್ದು ಮೊದಲ ನಮ್ಮ ಸಂಸ್ಥೆಯಲ್ಲೇ 36 ವರ್ಷ ಸೇವೆ ಅಂತ ಈಗ ನಾವು ನೋಡ್ತಾ ಇದ್ದೀವಿ. ಲಂಕಾಪ್ ಸರ್ ಅವರನ್ನ, ಮಾನ್ಯ ಪಾಟೀಲ್ ಸರ್ ಅವರನ್ನ, ಕುಲಪಾಟ್ ಸರ್ ಅವರನ್ನ, ಸಾಕಷ್ಟು ಜನ ಹಿರಿಯರನ್ನ ತಾವು ಇಲ್ಲಿ ಸೇರಿದ್ದೀವಿ. 36 ವರ್ಷ ಶರಣರ ಸೇವೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಶರಣ ವಿದ್ಯಾವರ್ಧಕ ಸಂಘದ ಒಂದು ಸಂಸ್ಥೆಗಳಲ್ಲಿ ಅಲ್ಲೇ ವಿದ್ಯಾಭ್ಯಾಸವನ್ನು ಪಡೆದು ಅಲ್ಲೇ ತನ್ನ ಸೇವೆಯನ್ನ ಸಲ್ಲಿಸಿ PhD ಕೂಡ ಮಾಡಿಕೊಂಡು ಇವತ್ತೊಬ್ಬ ಮಾದರಿ ಆಗಿ ಇವತ್ತು ಮುಂದಿನ ಜನರಿಗೂ ಕೂಡ ಒಂದು ಪ್ರೇರಣೆ ತರುವಂತ ಒಂದು ವ್ಯಕ್ತಿತ್ವ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೋಡಿದ್ದೀವಿ. ಈಗ ಡಾಕ್ಟರ್ ಸಿದ್ದಮ್ಮ ಗುಡೇನವರು ಪ್ರಪ್ರಥಮವಾಗಿ ನಾ ಯಾವಾಗ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಜಾಯ್ನ್ ಆದಾಗ ಅವ್ರ ಕಾಲೇಜಿನೊಳಗೆ BCom ಫಸ್ಟ್ ಇಯರ್ ಕಲಿತಾರೆ. ಆವಾಗ ಅವರು ಬಹಳಷ್ಟು ಧೈರ್ಯ ಹೆಚ್ಚತಕ್ಕಂಥದ್ದಿತ್ತು. ಯಾವಾಗಲೂ ಹೊಸ ಯಾರು ಬಂದಾರಪ್ಪ ಟ್ರೀಟ್ ಮಾಡೋಕ್ಕಾಗಲ್ಲ ಅವ್ರಿಗೆಲ್ಲ ಕ್ವಶನ್ ಕೇಳೋದು, ಆದಷ್ಟು ಅವರಿಗೆ ಅವ್ರು ತಮ್ಮ ಧೈರ್ಯವನ್ನು ವ್ಯಕ್ತಪಡಿಸ್ತಾರೆ ಸದಾ. ಇದು ಅಲ್ಲದೆ ವಿದ್ಯಾರ್ಥಿನಿ ಆಗಿದ್ದಾಗೂ ಅವರು ಬಹಳ ಒಂದು ಧೈರ್ಯದಿದ್ದರು. ಆಮೇಲೆ ನಮ್ಮ ಕಾಲೇಜಿನಲ್ಲಿ ಎಷ್ಟು ಮಂದಿ ಸ್ಟಾಪ್ ಆಗಿದ್ವಿ ಪ್ರಪ್ರಥಮವಾಗಿ PhD ಮುಗಿದವರು ಅವರೇ. ಅಂದರೆ ಇದು ಬಹಳಷ್ಟು ವಿಷಯ. ಅಂದರೆ ಅವರು ಎಷ್ಟೊಂದು ಧೈರ್ಯತೆ ಮತ್ತು ಫಸ್ಟ್ PhD ಮುಗಿಸ್ತವರು ನಮ್ಮ ಜಿಲ್ಲೆ ಎಲ್ಲರಿಗೂ ಮೊದಲು ಮುಗಿಸ್ತವರು. ನಮ್ಮ ಸಂಸ್ಥೆಗಳಲ್ಲಿ ಯಾರು ಮುಗಿಸಿಲ್ಲ ಅವಾಗ. ಆನಂತರ ನಾವೊಬ್ಬ ಮುಗಿಸಿದಷ್ಟೇ. ಆನಂತರ ಯಾರು ಮುಗಿಸಿದ್ದಿಲ್ಲ, ಇಬ್ಬರು ಮುಗಿಸಿಲ್ಲ ಯಾರು ಡಾಕ್ಟರ್ ಅಮರ್ ಸ್ಕೂಲಿನವರ. ಆಮೇಲೆ ಎಲ್ಲದಕ್ಕೂ ಮುಂದಿರೋದಕ್ಕೆ ಕೋಚಿಂಗ್ ಮಾಡ್ತಿದ್ರು, ಟೀಚಿಂಗ್ನವರು ಮುಂದಿರೋದಕ್ಕೆ ಕೋಚಿಂಗ್ ಮಾಡ್ತಿದ್ರು. ಆನಂತರ ಬಗ್ಗೆ ಮಾತಾಡಬೇಕಾದ್ರೆ ಆದರೆ ಅವರ ಅಪ್ಪಾಜಿಗಳು ಬಂದಾಗ ಅವ್ರು ಬರ್ತಿದ್ರು, ಯಾವಾಗ ಬಂದು ನಮ್ಮ ವಿಷಯಗಳನ್ನು ಮಾಡುತ್ತಿದ್ರು. ಅವರು ಕಾಮರ್ಸ್ ಇದ್ರು ಕೂಡ ಅವರು ಬೆಳೆದವರಿಗೆ ಬಹಳ ಉತ್ಸಾಹ ಇದ್ದರು. ಬಹಳಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ ಮತ್ತು ವಿಶೇಷವಾಗಿ ಅಪ್ಪಾಜಿಯವರ ಬಗ್ಗೆಯೂ ಬರೆದಿದ್ದಾರೆ. ಅದು ಸ್ವಲ್ಪ ದಿನ ಹೊರಗೆ ಬರುತ್ತದೆ. ಅಲ್ಲಿರಬೇಕಾದ್ರೆ ಹೆಣ್ಣಾಗೆ ಅವರು ಈಗ ಪ್ರಿಂಟ್ ಆಗಿದೆ. ಒಂದು ಸಂದರ್ಭ ನೋಡಿ ಅದನ್ನು ರಿಮೈಂಡರ್ ಮಾಡಿದೆ. ಮತ್ತು ಕಾಮರ್ಸ್ ಆಗಿ ಅಪ್ಪಾಜಿಯವರು ಬಹಳ ಬೆಳೆಯವರಿಗೆ ಬಹಳ ಪ್ರೋತ್ಸಾಹ ಕೊಡ್ತಿದ್ದರು. ಹೀಗಾಗಿ ಅವರು ಬಹಳ ಜಲ್ದಿ ನಮ್ಮ ಹರಿದಾಸ್ ಅವರು ಹೇಳೋದು ಜಲ್ದಿ PhD ಮಾಡ್ತಾರೆ ಅಂತೇಳಿ. PhD ಮಾಡೋ ಆಗಿನ ಕಾಲದಲ್ಲಿ ಯಾರು ಫೋರ್ಸ್ ಇರ್ತಿರಲಿಲ್ಲ. ಈ ಕಂಪಲ್ಸರಿ ಇದೆ, UGCಯಲ್ಲಿ ಕಂಪಲ್ಸರಿ PhD ಇದ್ದರೆ ಮಾತ್ರ ನಿಮಗೆ ಅಷ್ಟೊಂದು ಮಾಡ್ಬೋದು. ಆದರೆ ಆಗಿನ ಕಾಲದಲ್ಲಿ ಇದ್ದಿಲ್ಲ. ಆದರೂ ಕೂಡ ಅಪ್ಪಾಜಿಯವರು ಬಹಳಷ್ಟು ಅವರಿಗೆ PhD ಮಾಡಬೇಕಂತ ಸಂಸ್ಥೆಯಲ್ಲಿ ಎಲ್ಲರಿಗೂ ಕರ್ಕೊಂಡು ಹೇಳ್ತಿದ್ರು. ಫಸ್ಟ್ ಮುಗಿಸಿದ್ರೆ ಬೇಡ ಅಂತ ಹೇಳಿದ್ರೆ ಬಹಳ ಸಂತೋಷ ಆಗ್ತದೆ. ಯಾಕಂದರೆ ಅವರು ಮತ್ತು ನಾನು ಜಾಸ್ತಿ ಅವರು ಭೇಟಿಯಾದ್ರೆ ನಮಗೆ ಶ್ರಾವಣ ಮಾಸದಲ್ಲಿ 40 ದಿವಸ ಏನು ಅಪ್ಪಾಜಿಯವರು ಹಾಕ್ಕೊಂಡು ಅಂದರೆ ನಮಗೆ ಟಾಪಿಕ್ಗಳು ಮಾತಾಡಿ ಬರ್ತಾ ಇದ್ರು. ಅವಾಗೆ ತಮ್ಮ ಟಾಪಿಕ್ಗೂ ಕೂಡ ಮನವೊಲಿಸಿ ಒಳ್ಳೆಯ ರೀತಿಯಿಂದ ಎಲ್ಲರಿಗೂ ತಿಳಿದ ಹಾಗೆ ಸರಳವಾಗಿ ಭಾಷೆಯನ್ನು ಮಾತಾಡಿ ಅಂದರೆ ಮನಸ್ಸನ್ನು ಎಲ್ಲೋ ಕೆಲಸವನ್ನು ಮಾತಾಡ್ತಿದ್ರು. ದುಃಖಭರಿತವಾಗಿರ್ತಕ್ಕಂಥ ಸುಮಾರ. ಯಾಕಂದರೆ ಒಬ್ಬ ಮಹಿಳೆಯಾಗಿ ಅವರು ಮಾಡಿರ್ತಕ್ಕಂಥ ಸಾಧನೆಗಳು, ಸೇವೆಗಳು ಇವತ್ತಿಗೂ ಕೂಡ ನಮ್ಮ ಮನಸ್ಸಿನಲ್ಲಿ ಸಿದ್ದಮ್ಮ ಗುಡೇರವರು ಬಹಳ
ಹಳೆಯಿಂದ ಪರಿಚಯ. ನಾನು ಅವರ ಅಣ್ಣ ಮೈಲಾನ್, ನಾವು ಕ್ಲಾಸ್ಮೇಟ್ ಮೈಲಾನ್ ಬೇರೆಯವರು ನಾವು. ಮತ್ತು ನಾನು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ರಿಪೇರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋಗಿ ಅವ್ರ ತಂದೆಯವರು ಕರ್ಕೊಂಡು ನಾವು ಶಾಪಕ್ಕೆ ಹೋಗ್ತೀವಿ. ನಮ್ಮ ತಂಗಿ ಚಿಕ್ಕಮ್ಮ ಬೇರೆಯವ್ರ ಮನೆಯಲ್ಲಿ ಅವ್ರ ತಂದೆಯವ್ರ ಬಗ್ಗೆ ಭಾಳಷ್ಟು ಕಾಳಜಿ ಮಾತನ್ನು ಹೇಳ್ತಿದ್ರು. ಸರಿಯಾಗಿ ಊಟ ಮಾಡಿ ಕಾಳಜಿ ಮಾಡ್ತಾರೆ. ಆವಾಗಿಂದ ಈಗ ಬೆಳೆದಂಥ ಸಂಬಂಧ ಈಗ ನಾವು ಸಂಬಂಧಿಕರಾಗಿದ್ದೀವಿ. ಅದಾದರೆ ಆದರೂ ಈ ಸಿದ್ದಮ್ಮ ಗುಡಿದವರ ಸಾವು ಭಾಳ ಒಂದು ಎಲ್ಲರಿಗೂ ಕೂಡ ದುಃಖಪಡಿಸ್ತಕ್ಕಂಥದ್ದು. ಓದು ತಾಯಿ ಕಾಲೇಜಿನಲ್ಲಿ ಅರ್ಥಶಾಸ್ತ್ರದ ಉಪನ್ಯಾಸಕಾಗಿ ಈ ಶರಣಬಸವೇಶ್ವರ ಸಂಸ್ಥಾನದ ಓದು ತಾಯಿ ಮಹಾವಿದ್ಯಾಲಯದಲ್ಲಿ ಮೊದಲನೇ ಡಾಕ್ಟರೇಟ್ ಪಡೆದಿರ್ತಕ್ಕಂಥ ಯಾರಾದರೂ ಮಹಿಳೆ ಇದ್ದರೆ ಅವರು ಸಿದ್ದಮ್ಮ ನಮ್ಮ ಗುಡಿದವರು ಅಂತ ಹೇಳಬಹುದು. ಸುಮಾರು 30 ವರ್ಷಗಳ ಕಾಲ ಈ ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಕಾಮರ್ಸ್ ವಿಷಯ ಅರ್ಥಶಾಸ್ತ್ರದಲ್ಲಿ ಉಪನ್ಯಾಸಕಿಯಾಗಿ ಮತ್ತು ಕನ್ನಡ ಭಾಷೆಯಲ್ಲಿ ಪರಿಣಿತ ಪಡೆದಿದ್ದರು. ಪೂಜ್ಯ ಶ್ರೀ ಶರಣಬಸವೇಶ್ವರರ ಭಕ್ತರು ಕೂಡ ಆಗಿದ್ದರು. ಇವರು ತಾವು ಕಲಿತು ಸಮಾಜಕ್ಕೂ ಕೂಡ ಅನೇಕ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಬೋಧನೆಯನ್ನು ಮಾಡಿ ಒಳ್ಳೆಯ ವಿದ್ಯಾವಂತರಾಗಿ ಹೊರಹೊಮ್ಮಲಿಕ್ಕೆ ಸಹಾಯಕಾರಿ ಮತ್ತು ತನ್ನ ಹೆತ್ತ ಮಕ್ಕಳಿಗೂ ಕೂಡ ಒಳ್ಳೆಯ ರೀತಿಯ ಶಿಕ್ಷಣವನ್ನು ಕೊಟ್ಟು ಇಬ್ಬರು KS ಅಧಿಕಾರಿಗಳಿಗೆ ಹಾಗೆ ಅವರ ಮಕ್ಕಳಿಗೆ ಹೋದರೆ ಇವತ್ತು ಸೇವೆ ಸಲ್ಲಿಸ್ತಕ್ಕಂಥ ಅವಕಾಶ ಆ ಮಹಾತಾಯಿ ಸಿದ್ದಮ್ಮ ನಾವೇನು ಕಂಡಿಲ್ಲ. ಎಲ್ಲರೂ ಹೇಳುವುದನ್ನು ಮತ್ತು ಅವರು ಶರಣಬಸವೇಶ್ವರ ಸೇವೆಯನ್ನು ಯಾವ ರೀತಿಯಾಗಿ ಸಲ್ಲಿಸಿದ್ದಾರೆ ಅಂತಕ್ಕಂಥದ್ದನ್ನು ನಿಮ್ಮೆಲ್ಲರ ಬಾಯಿಗೆ ಕೇಳಿದೆ. ಬದುಕು ಸಾರ್ಥಕ ಆಗೋದು ಯಾವಾಗ ಅಂತ ಕೇಳಿದ್ರೆ ಯಾರು ಬದುಕಿದ್ದೇವೆ ಅನ್ನೋದು. ಒಂದು ಹುಟ್ಟು ಮತ್ತು ಸಾವು ಎರಡೂ ನಮ್ಮ ಕೈ ಒಳಗಿಲ್ಲ. ಹುಟ್ಟು ನಮ್ಮ ಕೈ ಒಳಗಿಲ್ಲ, ಸಾವು ನಮ್ಮ ಕೈ ಒಳಗಿಲ್ಲ. ಆ ಹುಟ್ಟು ಮತ್ತು ಸಾವಿನ ಮುಂದೆ ಬದುಕು ಏನದಲ್ಲ, ಅದು ನಮ್ಮ ಕೈ ಒಳಗಿಲ್ಲ. ಹೌದಾ? ಇದು ಎರಡರೂ ಒಂದೇ ಇರ್ತಕ್ಕಂಥದ್ದನ್ನು ನಾವೇ ನಿರ್ಮಾಣ ಮಾಡ್ಕೊಳ್ಬೋದು. ನಮ್ಮ ತಾಯಿಯವರು ಹೇಗೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಂದರೆ ಹೇಳಿದ್ರು ಪ್ರಾರಂಭದಲ್ಲಿ ಪ್ರಾಸ್ತಾವಿಕ ಮಾತಾಡ್ತಾ 5 ದಿನ ಬದುಕಿದ್ರೇನು, 4 ದಿನ ಬದುಕಿದ್ರೇನು, ಭಾಳ ಜನ ಅದು ಬದುಕಬಹುದು. ಆದರೆ ಲೇಷನಿಸಿಕೊಂಡು ಅಂತ ಹೇಳಿದ್ದಾರೆ. ಶರಣ ಲೇಷನಿಸಿಕೊಂಡು 5 ದಿನ ಬದುಕಿದರೇನು, 4 ದಿನ ಬದುಕಿದರೇನು, ಯಾಕೋ ಬದುಕೋದು ಬೇರೆ, ಬದುಕು ಸಾರ್ಥಕ ಮಾಡ್ಕೊಳ್ಳೋದು ಬೇರೆ. ಎರಡರ ಬಗ್ಗೆ ಸಾರ್ಥಕ ಮಾಡ್ಕೊಳ್ತಕ್ಕಂಥದ್ದು ಯಾರ ಕೈಯಲ್ಲ, ನಮ್ಮ ಕೈ ಒಳಗೆ ಕೊಟ್ಟು ಹೋಗಿದ್ದಾರೆ ಭಗವಂತ. ಅಂತ ಬದುಕನ್ನ ಉಡೇ ತಾಯಿಯವರು ಯಾಕೆ ಸಾರ್ಥಕ ಮಾಡ್ಕೊಂಡಾರೆ ಅಂದರೆ ಶರಣ ಬಸವೇಶ್ವರ ಸೇವೆಯನ್ನು ಮಾಡ್ತಾನೆ ತಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಂಡಿದ್ದಾರೆ. ಅವರ ಬದುಕೆ ಸಾರ್ಥಕ ಆಗಿದೆ. ಆಗಬೇಕು. ಯಾಕೆ? ಲೇಷನಿಸಿಕೊಂಡು ಸ್ವಲ್ಪ ದಿನ ಇರಬಹುದು, ಬೇಗ ಆಗಲಿದ್ದಾರೆ. ಕಲಿಸಿದ ಗುರುಗಳು ಏನೂ ಅದಾರೆ ಮತ್ತು ಕಲಿತವರ ಮುಂದೆ ಹೋಗ್ಯಾರಂದ್ರೆ ಅರ್ಥ ಬೇಗನೆ ಹೋಗ್ಯಾರಂತಾರೆ. ಆದರೆ ಬದುಕು ಮಾತ್ರ ಸಾರ್ಥಕ ಮಾಡ್ಕೊಂಡಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯ ಎದುರು ವಿಜಯೋತ್ಸವವನ್ನು ಆಚರಿಸಲಾಯಿತು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ಕೈ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ನಮ್ಮ ಕಾಂಗ್ರೆಸ್ ಹಾಗೂ ಸಿಜೆಪಿ ಹೋರಾಟಕ್ಕೆ ಸಿಕ್ಕ ದೊಡ್ಡ ಗೆಲುವು ಎಂದು ಕೈ ಮುಖಂಡರು ಹೇಳಿದರು. ಕಲಬುರಗಿ ನಗರದ ಕಾಂಗ್ರೆಸ್ ಜಿಲ್ಲಾ ಕಚೇರಿಯ ಮುಂಭಾಗದಲ್ಲಿ ವಿಜಯೋತ್ಸವವನ್ನು ಆಚರಿಸಲಾಯಿತು. ನೀಟ್ ಸೋರಿಕೆ ವಿರುದ್ಧ ಕಾಂಗ್ರೆಸ್ ದೊಡ್ಡ ಹೋರಾಟ ಮಾಡಿತ್ತು. ಹೀಗಾಗಿ ಇದೊಂದು ದೊಡ್ಡ ಗೆಲುವು ಎಂದು ಕಲಬುರಗಿಯಲ್ಲಿ ಕೈ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ವಿಧಾನ ಪರಿಷತ್ನ ಸದಸ್ಯರಾದ ಜಗದೇವ್ ಗುತ್ತೇದಾರ್ ಕಾಳಗಿ, ತಿಪ್ಪಣಪ್ಪ ಕಮಕ್ನೂರ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ, ಆಳಂದ ಮತಕ್ಷೇತ್ರದ ಶಾಸಕರಾದ BR ಪಾಟೀಲ್, ಕೂಡ ಅಧ್ಯಕ್ಷರಾದ ಮಜರ್ ಆಲಂ ಖಾನ್, KKRTC ಅಧ್ಯಕ್ಷರಾದ ಅರುಣ್ ಕುಮಾರ್ MY ಪಾಟೀಲ್, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಕಿರಣ್ A ದೇಶಮುಖ್, ಕಾಂಗ್ರೆಸ್ನ ಯುವ ಮುಖಂಡರಾದ ಫರಾಜುಲ್ ಇಸ್ಲಾಂ, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷೆ ರೇಣುಕಾ ಸಿಂಗೆ, ಲತಾ ರವಿ ರಾಠೋಡ್, ವಾಣಿಶ್ರೀ ಸಗರ್ಕರ್, ಶಿವಕುಮಾರ್ ಬಾಳಿ, ಶಿವಾನಂದ ಹೊನಗುಂಟಿ, ಶಮಿನಾ ಸೇರಿದಂತೆ ಇತರೆ ಅನೇಕ ಜನ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಜುಲೈ 25ರಂದು ಸಂಜೆ 6:30 ಗಂಟೆಗೆ ಕಲಬುರಗಿ ನಗರದ ಸೇಡಂ ರಸ್ತೆಯ ಅನ್ನಪೂರ್ಣ ಕ್ರಾಸ್ ಹತ್ತಿರದ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಉಪಸ್ಥಿತ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಿಂದೆ ರೈತ ಹೋರಾಟ ನಡೀತು. ಮೋದಿಯವರು ಯಾವುದಕ್ಕೂ ಬಗ್ಗಿರಲಿಲ್ಲ. ಆದರೆ ರೈತರ ಹೋರಾಟಕ್ಕೆ ಬಗ್ಗೆಯಾಗಿ 3 ಕಾನೂನುಗಳನ್ನು ವಾಪಸ್ ಪಡೆದ್ರು. ಪ್ರಜಾಪ್ರಭುತ್ವಕ್ಕೆ ಬೆಲೆ ಬಂತು, ಜಯ ಸಿಕ್ತು.
ಅದೇ ತರ 2ನೇ ಸಲ ಹೋರಾಟ ನಡೀತಾ ಇದೆ. ಮೊನ್ನೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಬೇಡಿಕೆ ಇಟ್ಟು ದೆಹಲಿ ಜಂತರ್ ಮಂತರದಲ್ಲಿ ಲಕ್ಷಾಂತರ ಜನ ಸೇರಿ ಪ್ರತಿಭಟನೆ ಮಾಡಿದರು. ನಮ್ಮ ಕಾಂಗ್ರೆಸ್ಸಿನ ಮುಖಂಡರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ಎಲ್ಲ ಮುಖಂಡರು ಹೋಗಿ ಪ್ರಧಾನಮಂತ್ರಿ ಮನೆ ಎದುರು ಧರಣಿ ಮಾಡಿದರು. ಆಗ ಇಡೀ ದೇಶದಲ್ಲಿ ಇವತ್ತು ದೇಶದಲ್ಲಿ ಜನ ಬೀದಿಗೆ ಬಂದರು. ಆ ಒತ್ತಡಕ್ಕೆ ಮಣಿದು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟರು. ನಾವು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತಗೊಂಡಿದ್ದೀವಿ ಮತ್ತು ವಿದ್ಯಾರ್ಥಿಗಳು ಹೇಳಿದಂತ ಕಂಡೀಷನ್ಗೆ ಸರ್ಕಾರ ಕೂಡ ಒಪ್ಪಿದೆ. ಆದರೆ ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಮೋದಿಯವರು ಮೋಸ ಮಾಡಿ ಅಧಿಕಾರಕ್ಕೆ ಬಂದಿದ್ರು. ಪ್ರತಿ ವರ್ಷ 2 ಕೋಟಿ ಯುವಕರಿಗೆ ನೌಕರಿ ಕೊಡ್ತೀನಿ ಅಂತ ಮಾತನ್ನು ಹೇಳಿದ್ರು. ಇಲ್ಲಿವರೆಗೆ 18 ಕೋಟಿ ಜನರಿಗೆ ನೌಕರಿ ಕೊಡಬೇಕಾಗಿತ್ತು. ನೀಟ್ ಮತ್ತು CBSE ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧವಾಗಿ ಮತ್ತು ಇಡೀ ದೇಶದಲ್ಲಿ ವಿದ್ಯಾರ್ಥಿಗಳ ಏನು ಹೋರಾಟ ನಡೀತಾ ಇತ್ತು, ಆ ಹೋರಾಟದಲ್ಲಿ ನಾವು ಕೂಡ ನಮ್ಮ ಪಕ್ಷವು ಕೂಡ ಸಾಕಷ್ಟು ಹೋರಾಟ ಮಾಡಿದೆ. AICC ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಮತ್ತೆ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಮತ್ತು ಸಾಕಷ್ಟು ಕಾಂಗ್ರೆಸ್ ಎಲ್ಲ ಸಂಸದರು, ಶಾಸಕರು ಈ ಹೋರಾಟದಲ್ಲಿ ಭಾಗಿಯಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಜೊತೆಗೆ ಅವರು ಕೂಡ ಸಂಸತ್ನಲ್ಲಿ ಹೋರಾಟ ಮಾಡಿದರು. ಆ ಹೋರಾಟಕ್ಕೆ, ವಿದ್ಯಾರ್ಥಿಗಳ ಹೋರಾಟಕ್ಕೆ ಮತ್ತು ನಮ್ಮ ಎಲ್ಲ ಪಕ್ಷಗಳು, ಬರೀ ಕಾಂಗ್ರೆಸ್ ಪಕ್ಷ ಅಲ್ಲ, ಎಲ್ಲಾ ಪಕ್ಷಗಳು, ಎಲ್ಲ ವಿರೋಧ ಪಕ್ಷಗಳು ಒಗ್ಗೂಡಿ ಈ ಹೋರಾಟ ಮಾಡಿದ್ದಕ್ಕೋಸ್ಕರ ಈ ಹೋರಾಟದಲ್ಲಿ ವಿಜಯ ಸಿಕ್ಕಿದೆ. ಇದು ವಿಜಯ ವಿದ್ಯಾರ್ಥಿಗಳಿಗೆ ಸಿಕ್ಕಂತ ವಿಜಯ ಮತ್ತು ಎಲ್ಲ ವಿರೋಧ ಪಕ್ಷಗಳಿಗೆ ಸಿಕ್ಕಂತ ಒಂದು ವಿಜಯ. ಮೋದಿಯವರು ಯಾವಾಗಲೂ ಸುಳ್ಳು ಹೇಳ್ತಾ ಬಂದಿದ್ದಾರೆ. ಆದ್ರೆ ಈ ಒತ್ತಡ ಸಾಕಷ್ಟು ವಿದ್ಯಾರ್ಥಿಗಳ ಮೇಲೆ ಮಾಡಿದಂತ ದೌರ್ಜನ್ಯಕ್ಕೆ ನಾವು ಏನು ದೇಶದಲ್ಲಿ ವಿರೋಧ ವ್ಯಕ್ತವಾಯಿತು. ಅದರಂತೆ ನಮ್ಮೆಲ್ಲ ನಾಯಕರುಗಳು ಸಂಸತ್ತಿನಲ್ಲಿ ಮತ್ತು ಹೊರಗಡೆ ಜಂತರ್ ಮಂತರ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳು, ಯುವಕರು ಈ ಹೋರಾಟದಲ್ಲಿ ಭಾಗಿಯಾಗಿ ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರಿಗೆ ರಾಜೀನಾಮೆ ಒತ್ತಾಯ ಮಾಡಿ ರಾಜೀನಾಮೆ ಕೊಡುವವರೆಗೂ ಬಿಡಲಿಲ್ಲ. ಈ ಹೋರಾಟಕ್ಕೆ ಸಿಕ್ಕಂತ ಒಂದು ಜಯ ಆಗಿದೆ. ಸುಮಾರು ಜನ ವಿದ್ಯಾರ್ಥಿಗಳು ಮತ್ತೊಮ್ಮೆ ಮುಂದೂಡಿದಕ್ಕಾಗಿ ಅನೇಕ ಜನ ವಿದ್ಯಾರ್ಥಿಗಳು, ಸುಮಾರು 12 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ಅದರಲ್ಲಿ ನಮ್ಮ ಕರ್ನಾಟಕದ ವಿದ್ಯಾರ್ಥಿ ಕೂಡ 2 ಆತ್ಮಹತ್ಯೆ ಮಾಡಿಕೊಂಡ್ರು. ಒಬ್ರು ಉಡುಪಿಯವರು, ಇನ್ನೊಬ್ರು ಮೈಸೂರದವರು. ಒಬ್ಬ ವಿದ್ಯಾರ್ಥಿ ಡೆತ್ ನೋಟ್ ನಲ್ಲಿ ಬರೆದಿದ್ದಾನೆ, ನನ್ನ ಈ ಸಾವಿಗೆ ಮೋದಿನೇ ಕಾರಣ ಅಂತ ಹೇಳಿ. ಹಿಂದಿನ ಇತಿಹಾಸ ನೋಡಿದ್ರೆ CETಯಲ್ಲಿ ಇಂಜಿನಿಯರಿಂಗ್ ಇರ್ತಿತ್ತು, ಮೆಡಿಕಲ್ನು ಇರ್ತಿತ್ತು. ಈ ಸೆಂಟ್ರಲ್ ಗೌರ್ಮೆಂಟ್ ಮೋದಿಯವರು ಬಂದ ತಕ್ಷಣ ಇದೆಲ್ಲವನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕಂತ ಹೇಳಿ ಏನು ನೀಟ್ ಪದ್ಧತಿಯನ್ನ ತಂದ್ರು. ಅದರಿಂದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥವ್ರು ನಮ್ಮ ಆ ರಾಜ್ಯದವರು ಬಂದು ಕುಳಿತುಕೊಂಡು ಪಾಸ್ ಆಗ್ತಕ್ಕಂಥವು ಬಿಹಾರ್, ಉತ್ತರ ಪ್ರದೇಶ್, ಗುಜರಾತ್ ಆ ಕಡೆಯಿಂದ ವಿದ್ಯಾರ್ಥಿಗಳು. ಒಂದು ಉದಾಹರಣೆ ಹೇಳಿದ್ರೆ, ಬಿಹಾರದಲ್ಲಿ ಒಂದೇ ಮನೆಯಲ್ಲಿ 6 ಜನ ರ್ಯಾಂಕ್ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಒಂದೇ ಮನೆಯಲ್ಲಿ 6 ಜನ ರ್ಯಾಂಕ್. ಮತ್ತೆ ಹೆಚ್ಚಿನ ಪರ್ಸೆಂಟೇಜ್ ಎಲ್ಲ ರ್ಯಾಂಕಿಂಗ್ ಬರೋದೇ ಆ ಸೈಡು. ಇದು ನಮ್ಮ ಅನ್ಯಾಯ ಆಗ್ತಿತ್ತು. ಇದರಲ್ಲಿ ನೀಟ್ ಪತ್ರಿಕೆ ಸೋರಿಕೆ ಯಾವಾಗಲಿಂದ ಮಾಡ್ತಾ ಬಂದಿದ್ದಾರೆ ಅವರು. ಅದೇ ಒಂದು ಪ್ರಧಾನ ಆಗಿ ಯುವಕರಿಗೆ ಜ್ಞಾನೋದಯ ಆಗಿ ಯುವಕರು ರಸ್ತೆಗಿಳಿದು ಅವ್ರೇನು ಮುಂದೆ ಹಾಕಿದ್ರು ಅದರ ವಿರುದ್ಧ ಪ್ರತಿಭಟನೆ ಮಾಡಿ ಸುಮಾರು 37 ದಿನಗಳ ಕಾಲ ಜಂತರ್ ಮಂತರ್ನಲ್ಲಿ ಬೇರೆ ಕಡೆ ಹೋರಾಟ ಮಾಡುತ್ತಾ ಆ ಒಂದು ಹೋರಾಟದಲ್ಲಿ ಕೊನೆಯದಾಗಿ ಲಾಠಿ ಚಾರ್ಜ್ ಮತ್ತು ಅವ್ರಿಗೆ ಹೊಡೆದಿರ್ತಕ್ಕಂಥ ನೋಡಿದ್ರೆ ಸುಮಾರು 2000 ಮೇಲ್ಪಟ್ಟು ವಿದ್ಯಾರ್ಥಿಗಳಿಗೆ ಗಾಯ ಆಗಿವೆ. ಬದುಕು ಸಾವಿನ ಮಧ್ಯೆ ಒದ್ದಾಡ್ತಾ ಇದ್ದಾರೆ ಅವರು. कांग्रेस ऑफिस के सामने ठहरे हैं। हम लोगों को आज हमारे लिए खुशी का दिन है जो मोदी गवर्नमेंट में पहली दफा मोदी झुके हैं आज हमारे स्टूडेंट्स के सामने। और मल्लिकार्जुन खड़गे साहब ने आप देखा है जितना हंगामा किए हैं उन्होंने पार्लियामेंट में। और हमारे राहुल जी को तो आप देखे कैसा घसीट के लेके गए। तो ये सब हमारी जीत है, हमारी स्टूडेंट्स जो इतने दिनों से वहाँ पर बैठे हुए जंतर मंतर पे और जो हंगर स्ट्राइक भी किए हैं इसमें, तो मैं सबके लिए खुशी महसूस करती हूँ कि ये लोगों की आज जीत हुई है हम सबकी। और आने वाले दिनों में भी हम इसी तरह झुकाते रहेंगे मोदी गवर्नमेंट को। आने वाले दिनों में भी हम सक्सेस होंगे और जल्द से जल्द इनका खात्मा करेंगे। ಇದು ಒಂದು ಕ್ರಾಂತಿಕಾರಿ ಬೆಳವಣಿಗೆ ಭಾರತ ದೇಶದಲ್ಲಿ ಜರುಗುತ್ತೆ. ಮೊಟ್ಟ ಮೊದಲನೇ ಬಾರಿ ಇಂಥ ಹಿಂಸಾಚಾರ ಬಿಜೆಪಿ ಸರ್ಕಾರದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಮೊಟ್ಟ ಮೊದಲನೇ ಬಾರಿ ಆಗಿದೆ ಇಂಥ ದೊಡ್ಡ ಹಿಂಸಾಚಾರ ಭಾರತ ದೇಶದಲ್ಲಿ, ಅದು ನರೇಂದ್ರ ಮೋದಿಯ ಸರ್ಕಾರದಲ್ಲಿ. ರಾಜ್ಯಸಭೆಯಲ್ಲಿ
ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕಂತ ಧ್ವನಿ ಎತ್ತಿದ್ರು. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಈ ನೀಟ್ ಪರೀಕ್ಷೆ ಪತ್ರಿಕೆ ಸೋರಿಕೆ ಆಗಿದೆ, ಇದಕ್ಕೆ ನ್ಯಾಯ ಕೊಡಬೇಕು, ಪ್ರಧಾನರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಂತೇಳಿ ಭಾರಿ ಪ್ರಮಾಣದಲ್ಲಿ ಹಕ್ಕು ಒತ್ತಾಯ ಮಾಡಿದ್ರು. ಇವರ ಹಕ್ಕು ಒತ್ತಾಯಕ್ಕೆ ಮಣಿದ ಸರ್ಕಾರ ಎಲ್ಲ ಈ ವಿದ್ಯಾರ್ಥಿಗಳ ಎಲ್ಲಾ ಬೇಡಿಕೆಗಳು ಪೂರ್ಣ ಈಡೇರಿಸಿದ ಮಾತು ಕೊಟ್ಟಿದ್ದಾರೆ. 21 ಮಕ್ಕಳು ವಿದ್ಯಾರ್ಥಿಗಳು ಆತ್ಮಾಹುತಿ ಮಾಡಿಕೊಂಡಿದ್ದಾರೆ ಈ ದೇಶದಲ್ಲಿ. ಅವರಿಗೆಲ್ಲ ಕೂಡ ಕೇಂದ್ರ ಸರ್ಕಾರದ 1 ಕೋಟಿ ರೂಪಾಯಿ ಆ ವಿದ್ಯಾರ್ಥಿಗಳ ಬೇಡಿಕೆ ಅದನ್ನು ಈಡೇರಿಸಿದ ಮಾತು ಕೊಟ್ಟಿದ್ದಾರೆ. ಅವ್ರ ಮೇಲೆ ಬಂದಂತ ಎಲ್ಲ ಪ್ರಕರಣಗಳು ವಾಪಸ್ ತೆಗೆದುಕೊಳ್ತೇವೆ ಅಂತ ಮಾತು ಕೊಟ್ಟಿದ್ದಾರೆ. ಇದರಿಂದ ಮೇನ್ ರಾಹುಲ್ ಗಾಂಧಿ ಅವರಿಗೆ ಜಯ ಸಿಕ್ಕಿದೆ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಹೋರಾಟಕ್ಕೆ ಜಯ ಸಿಕ್ಕಿದೆ, ಕಾಂಗ್ರೆಸ್ ಪಕ್ಷಕ್ಕೆ ಜಯ ಸಿಕ್ಕಿದೆ. ಅದಕ್ಕಾಗಿ ನಾವು ಮುಂದಿನ ದಿನಗಳಲ್ಲಿ ಕೂಡ ಈ ಮೋದಿ ಸರ್ಕಾರ ಕೇಂದ್ರದಲ್ಲಿ ಕಿತ್ತಿ ಹಾಕಿ ಕಾಂಗ್ರೆಸ್ ಸರ್ಕಾರ ಸ್ಥಾಪನೆ ಆಗೋವರೆಗೆ ನಮ್ಮ ಹೋರಾಟ ಮುಂದುವರಿತದೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.